ಯಾಕೆ ಬದಲಾವಣೆ ಆಗಿಲ್ಲ? ಈ ಬದಲಾವಣೆ ತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡದೆ ಹೋದರೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಪರಿಸ್ಥಿತಿಯನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದಂಥ ವ್ಯವಸ್ಥೆ ಇರ್ತದೆ. ಅದಕ್ಕೋಸ್ಕರ ಮಾಧ್ಯಮದವರು ಪಾತ್ರ ಬಹಳ ದೊಡ್ಡದಿದೆ ಅಂತಕ್ಕಂಥ ಇವತ್ತಿಗೂ ಕೂಡ ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ನಾನು ನಂಬಿಕೆ ಇಟ್ಕೊಂಡಿದ್ದೀನಿ, ಮಾಧ್ಯಮದವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು 1 ರಿಂದ 1.5 ಗಂಟೆಗಳ ಕಾಲ ಪತ್ರಿಕೆ ಓದ್ತೀನಿ. ನಾನು ಇವತ್ತು ಓದ್ತೀನಿ. ಅದರಿಂದ ಜನ ಪತ್ರಿಕೆ ಓದಿ ಜಾಗೃತರಾಗಬೇಕಲ್ಲ. ಆ ಜಾಗೃತರಾಗೋದ್ರ ಬದಲು ನೀವು ಬರೆದದೇ ವೇದವಾಕ್ಯ ಅಂತ ತಿಳ್ಕೊಂಡು ಮಾಡೋಕ್ಕಾಗಲ್ಲ. ಅದೇ ಎಲ್ಲರೂ ಅಲ್ಲ, ಕೆಲವರು ಇದನ್ನು ನೀವು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ನನಗಿದೆ, ವಿಶ್ವಾಸ ಇದೆ. ಮತ್ತು ಇದನ್ನು ಹೇಳಿದ್ದೀರಲ್ಲ, ನಿಮ್ಮ ಎಂಥದ್ದು ಬಸ್ಸು ಪಾಸು ಅದರ ಬಗ್ಗೆ ಕೆಲವು ನಿಯಮಗಳಲ್ಲಿ ಕೇಳ್ರಯ್ಯ, ನಾನೇ ಮಾಡಿದ್ದು ನನಗೆ ಮಾಡಕ್ಕೆ ಬರಲ್ವಾ? ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ನಾನು. ಇದು ಮಾಡಕ್ಕೆ ಈಗ ಶಿವಾನಂದ ತಗಡೂರು ನನಗೆ ಅದಕ್ಕೋಸ್ಕರನೇ ಕರೆಯೋದು. ಶಿವಾನಂದ ತಗಡೂರು ಈ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಪತ್ರಕರ್ತರಿದಾರಲ್ಲ, ಅವ್ರಿಗೆಲ್ಲ ಬಸ್ ಪಾಸ್, ಫ್ರೀ ಬಸ್ ಪಾಸ್ ಕೊಡಬೇಕು ಅಂತ ಹೇಳು. ಆಮೇಲೆ ಆರೋಗ್ಯ, ಆ ನಿಯಮಗಳಲ್ಲಿ ಏನಾದ್ರು ತೊಂದರೆಗಳಿದ್ದರೆ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದೀನಿ, ನಿವಾರಣೆ ಮಾಡಿಕೊಳ್ಳೋಣ. ಉದ್ದೇಶ ಸಫಲ ಆಗಬೇಕಲ್ಲ, ಆ ಉದ್ದೇಶ ಸಫಲ ಆಗ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನೀವು ಜನಪರವಾಗಿರಿ, ಸಮಾಜದ ಪರವಾಗಿರಿ ಅಷ್ಟೇ. ಯಾರು ಅಶಕ್ತರಿದ್ದಾರೆ, ಯಾರಿಗೆ ಧ್ವನಿ ಇಲ್ಲ, ಅವ್ರ ಪರ ಇರಿ. ಅಲ್ಲ, ಇರ್ತೀರಿ ಅಲ್ವಾ? ಓಕೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ.